ಗಣೇಶ ಭಕ್ತರ ಹೃದಯದಲ್ಲಿ ಸದಾ ನೆಲೆಸಿರುವ ದೇವರು. ಗಣೇಶನು ವಿಘ್ನ ನಿವಾರಕ, ಬುದ್ಧಿಯ ದಾತ, ಯಶಸ್ಸಿನ ಸಂಕೇತ. ಗಣೇಶನ ಮಹಿಮೆ ಎಲ್ಲರಿಗೂ ಪರಿಚಿತ. ಆದರೆ ನಿಮಗೆ ಗೊತ್ತೇ ಸ್ನೇಹಿತರೆ, ತ್ರಿಮೂರ್ತಿಗಳೇ ಆರಾಧಿಸಿದ ಗಣೇಶ ಕ್ಷೇತ್ರ ಯಾವುದೆಂದು ಮತ್ತು ಯಾವ ಸ್ಥಳದಲ್ಲಿ ಒಂದೇ ಕಲ್ಲಿನಿಂದ ರೂಪಿಸಿದ ಭವ್ಯ ಗಣಪತಿ ಮೂರ್ತಿ ಇದೆ? ರಾಮಾಯಣ ಮತ್ತು ಮಹಾಭಾರತಕ್ಕೂ ಸಂಬಂಧಿಸಿದ ಕಥೆಗಳು ಯಾವ ದೇವಾಲಯದಲ್ಲಿ ಜೀವಂತವಾಗಿದೆ? ಇಂತಹ ಕುತೂಹಲ ಪ್ರಶ್ನೆಗಳು ಹುಟ್ಟಿಸುವ ಒಂದು ದೇವಾಲಯ ನಮ್ಮ ಕರ್ನಾಟಕದಲ್ಲಿ ಇದೆ. ಈ ದೇವಾಲಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕರ್ನಾಟಕದಲ್ಲಿ ಅನೇಕ ಪುರಾತನ ದೇವಾಲಯಗಳಿವೆ. ಅವುಗಳಲ್ಲಿ ಭಕ್ತಿ ಮತ್ತು ಇತಿಹಾಸಕ್ಕೆ ಪ್ರಸಿದ್ಧವಾದ ಕ್ಷೇತ್ರವೆಂದರೆ ಶ್ರೀ ಗಣೇಶ ದೇವಸ್ಥಾನ. ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಂದು ನಂಬಲಾಗುತ್ತದೆ. ಹಾಗಾದರೆ ಈ ದೇವಸ್ಥಾನದ ಕಥೆಯನ್ನು ಆರಂಭದಿಂದ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ದೇವಾಲಯವು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೂಡುಮಲೆ ಗ್ರಾಮದಲ್ಲಿದೆ. ಈ ದೇವಾಲಯವು ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ಹಾಗೂ ಕೋಲಾರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ದೇವಾಲಯವು ಸುಂದರದ ಬೆಟ್ಟಗಳು ಮತ್ತು ಪ್ರಕೃತಿಯ ಮಧ್ಯದಲ್ಲಿದೆ. ಈ ದೇವಸ್ಥಾನವು ಭಕ್ತರಿಗೆ ಶಾಂತಿ ಮತ್ತು ಭಕ್ತಿ ಭಾವನೆ ನೀಡಲಾಗುತ್ತದೆ. ಈಗ ನಿಮಗೆ ಒಂದು ಪ್ರಶ್ನೆ ಉಂಟಾಗಿರುತ್ತದೆ, ಈ ಕುರುಡುಮಲೆ ಎಂಬ ಹೆಸರು ಹೇಗೆ ಬಂದಿದೆ ಅಂತ. ಸ್ನೇಹಿತರೆ, ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಗಣೇಶನ ಪೂಜೆ ಮಾಡುವ ಸಂಪ್ರದಾಯವಿದೆ. ತ್ರಿಪುರಾಸನ ವಿರುದ್ಧ ಯುದ್ಧಕ್ಕೆ ತೆರಳುವ ಮುನ್ನ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಗಣೇಶನನ್ನು ಪೂಜಿಸಿದರೆಂದು ಸ್ಥಳ ಪುರಾಣ ಹೇಳಲಾಗುತ್ತದೆ. ಅವರ ಪೂಜೆಯ ನಂತರವೇ ಶಿವನು ತ್ರಿಪುರಾಸನನ್ನು ಕೊಂದನೆಂಬ ನಂಬಲಾಗಿದೆ. ಸ್ನೇಹಿತರೆ, ಈ 3 ದೇವರುಗಳು ಒಂದಾಗಿ ಕೂಡಿದ ಕಾರಣ ಈ ಸ್ಥಳಕ್ಕೆ ಮೊದಲು ಕೂಡುಮಲೆ ಎಂಬ ಹೆಸರು ಬಂದಿತ್ತು. ನಂತರ ಅದು ಕುರುಡಮಲೆ ಎಂಬ ಪ್ರಸಿದ್ಧವಾಯಿತು. ಸ್ಥಳೀಯ ನಂಬಿಕೆಯ ಪ್ರಕಾರ ಶ್ರೀರಾಮನು ಲಂಕಕ್ಕೆ ಹೊರಡುವ ಮುನ್ನ ಇಲ್ಲಿ ಗಣೇಶನ ದರ್ಶನ ಪಡೆದನೆಂದು ಹೇಳಲಾಗುತ್ತದೆ ಮತ್ತು ಶ್ರೀಕೃಷ್ಣನು ಶಮಂತಕ ಮಣಿಯ ಅಪವಾದದಿಂದ ಮುಕ್ತಿ ಪಡೆಯಲು ಇಲ್ಲಿ ಪೂಜೆ ಮಾಡಿದನೆಂದು ನಂಬಲಾಗಿದೆ. ಸ್ನೇಹಿತರೆ, ಪಾಂಡವರು ಕೂಡ ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ಗಣೇಶನ ಆಶೀರ್ವಾದ ಪಡೆದರೆಂದು ಹೇಳಲಾಗುತ್ತದೆ. ಈ ಕುಡುಮಲೆ ಗಣೇಶನ ವಿಗ್ರಹವು 14 ಅಡಿಯ ಎತ್ತರ ಭವ್ಯ ಏಕಶಿಲೆಯ ಮೂರ್ತಿಯಾಗಿದೆ. ಒಂದೇ ಕಲ್ಲಿನಿಂದ ರೂಪಿಸಲಾದ ಈ ಮೂರ್ತಿಯ ಶಾಂತ ಮುಖಭಾವ, ದೊಡ್ಡ ಹೊಟ್ಟೆ, 4 ಕೈಗಳು ಮತ್ತು ಅಲಂಕಾರಗಳು ಭಕ್ತರನ್ನು ಸಂತೋಷಗೊಳಿಸುತ್ತದೆ. ಸ್ನೇಹಿತರೆ, ಗಣೇಶ ದೇವಾಲಯದ ಪಕ್ಕದಲ್ಲಿ ಪುರಾತನ ಸೋಮೇಶ್ವರ ದೇವಸ್ಥಾನವಿದೆ. ಈ ದೇವಸ್ಥಾನವು ತನ್ನ ಕಲ್ಲಿನ ಕಂಬಗಳು, ನಾಜೂಕಾದ ಶಿಲ್ಪಗಳು ಮತ್ತು ದ್ರಾವಿಡ ವಾಸ್ತು ಶೈಲಿಯಲ್ಲಿ ಪ್ರಸಿದ್ಧವಾಗಿದೆ. ಈ ಪ್ರದೇಶವು ಚೋಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯನ್ನು ಕಂಡಿದೆ. ಈ ದೇವಾಲಯವು ವಿಜಯನಗರ ಕಾಲದಲ್ಲಿ ನಿರ್ಮಾಣಗೊಂಡಿವೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಸ್ನೇಹಿತರೆ, ಗಣೇಶ ಚತುರ್ಥಿ, ಸಂಕಷ್ಟ ಚತುರ್ಥಿ ಮತ್ತು ವಿಶೇಷ ಹಬ್ಬಗಳ ಸಂದರ್ಭದಲ್ಲಿ ಇಲ್ಲಿಗೆ ಸಾವಿರಾರು ಭಕ್ತರು ಸೇರುತ್ತಾರೆ. ಹೊಸ ಮನೆ, ಹೊಸ ವಾಹನ, ಹೊಸ ವ್ಯಾಪಾರ ಆರಂಭಿಸುವ ಮೊದಲು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿದರೆ ಯಶಸ್ಸು ಸಿಗುತ್ತದೆ ಎಂಬ ನಂಬಿಕೆ ಇದೆ. ಪುರಾಣ, ಇತಿಹಾಸ, ವಾಸ್ತುಶಿಲ್ಪ ಮತ್ತು ಭಕ್ತಿ 4 ಸೇರಿ ರೂಪಿಸಿದ ಕ್ಷೇತ್ರವೇ ಈ ಕೂಡುಮಲೆಯ ದೇವಸ್ಥಾನ. ಸ್ನೇಹಿತರೆ, ನೀವು ಕೋಲಾರ ಅಥವಾ ಬೆಂಗಳೂರಿನ ಸುತ್ತಮುತ್ತ ಪ್ರವಾಸಕ್ಕೆ ಹೋಗುವ ಯೋಚನೆ ಮಾಡಿದರೆ ಈ ಪುಣ್ಯಕ್ಷೇತ್ರಕ್ಕೆ ತಪ್ಪದೆ ಭೇಟಿ ನೀಡಿ ಮತ್ತು ಆಧ್ಯಾತ್ಮಿಕ ಅನುಭವ ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಶ್ರೀ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ, ಧನ್ಯವಾದಗಳು.